ಅವಕಾಶಗಳನ್ನು ನಾವೇ ಹುಡುಕಿಕೊಳ್ಳಬೇಕು. ಏರ್ಪೋರ್ಟಿನಲ್ಲಿ ವಿಮಾನದಿಂದ ಇಳಿದು ಬಂದ ಬಿಸ್ನೆಸ್ ಮ್ಯಾನ್ ನವೀನ ತನಗಾಗಿ ಕಾದಿದ್ದ ಕಾರಿಗೆ ಬಂದು ಹತ್ತಿದ. ಡ್ರೈವರ್ ಸಲ್ಯೂಟ್ ಮಾಡಿ, ಸರ್, ನನ್ನ ಹೆಸರು ಪ್ರಭು ಎಂದು ಪರಿಚಯ ಮಾಡಿಕೊಂಡು ತನ್ನದೊಂದು ವಿಸಿಟಿಂಗ್ ಕಾರ್ಡನ್ನು ನವೀನ್ಗೆ ಕೊಟ್ಟ ಪ್ರಭು. ಇಬ್ಬರು ಕಾರಿನ ಬಳಿ ಬಂದರು. ಕಾರು ಬಹಳ ನೀಟಾಗಿತ್ತು. ತನ್ನ ಬ್ಯಾಗುಗಳನ್ನು ಡ್ರೈವರ್ ಡಿಕ್ಕಿಯಲ್ಲಿ ಇಡುವ ಹೊತ್ತಿಗೆ ಕಾರ್ಡ್ ನೋಡಿದ ನವೀನ್. ಈಗ ನೀವು ನನ್ನ ಅತಿಥಿ. ನಿಮ್ಮ ಪ್ರಯಾಣ ಸುಖಕರವಾಗಿರಲೆಂದು ನಾನು ಆಶಿಸುತ್ತೇನೆ. ನಿಮ್ಮ ಪ್ರಯಾಣವನ್ನು ಕಡಿಮೆ ಸಮಯದಲ್ಲಿ ಸುರಕ್ಷಿತವಾಗಿ ಪೂರ್ತಿ ಮಾಡಲು ನಾನು ಪ್ರಯತ್ನಿಸುತ್ತೇನೆ. ಈ ಕಾರನ್ನು ನಿಮ್ಮ ಸ್ವಂತ ಕಾರಿನಂತೆಯೇ ಭಾವಿಸಿ ಎಂದಿತ್ತು ಆ ಕಾರ್ಡಿನಲ್ಲಿ. ಕಾರು ಹೊರಗಷ್ಟೇ ಅಲ್ಲ, ಒಳಗೂ ನೀಟಾಗಿತ್ತು. ಕಾರಿನ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ ಪ್ರಭು ಕೇಳಿದ, ಸರ್, ನೀವು ಪ್ರಯಾಣ ಮಾಡಿ ಬಳಲಿದ್ದೀರಿ. ನೀವೇನಾದರೂ ಕಾಫಿ ಕುಡಿತೀರಾ? ನನ್ನ ಹತ್ತಿರ ಫ್ಲಾಸ್ಕ್ನಲ್ಲಿ ಬಿಸಿ ಹಾಲಿದೆ. ಅದಕ್ಕೆ ನೆಸ್ಕೆಫೆ ಪ್ಯಾಕೆಟ್ ಹಾಕೊಂಡು ಕುಡಿಯಬಹುದು. ಬೇಕಾದರೆ ಟೀ ಡಿಪ್ ಕೂಡ ಇದೆ. ಟೀ ಬೇಕೆಂದ್ರೆ ಎಂದ. ಇದನ್ನು ಕೇಳಿ ನವೀನ್ಗೆ ಆಶ್ಚರ್ಯವಾದರೂ ತಮಾಷೆ ಮಾಡಬೇಕೆಂದು, ನಾನು ಕಾಫಿನೂ ಕುಡಿಯಲ್ಲ, ಟೀನೂ ಕುಡಿಯಲ್ಲ, ಜ್ಯೂಸ್ ಕುಡಿತೀನಿ ಎಂದ. ಪರವಾಗಿಲ್ಲ, ನನ್ನ ಹತ್ತಿರ ಕ್ಯಾಬ್ನಲ್ಲಿ ಚಿಕ್ಕ ಕೂಲರ್ ಇದೆ. ಅದರಿಂದ ಕೂಲಿಂಗ್ ವಾಟರ್ ತಗೋಬಹುದು. ಆರೆಂಜ್ ಜ್ಯೂಸ್ ಕೂಡ ಇದೆ ಎಂದ. ಸರಿ, ಒಂದು ಗ್ಲಾಸ್ ಜ್ಯೂಸ್ ಕೊಡು ಎಂದ ನವೀನ್. ಆರೆಂಜ್ ಜ್ಯೂಸ್ ಕೊಟ್ಟ ಪ್ರಭು. ಅದನ್ನು ಕುಡಿದಾದ ಮೇಲೆ, ಸರ್, ಇವತ್ತಿನ ಪೇಪರ್ ಏನಾದರೂ ಓದ್ತೀರಾ ಎಂದು ಒಂದು ದಿನಪತ್ರಿಕೆಯನ್ನು ಅವನಿಗೆ ಕೊಟ್ಟ. ಕಾರಿನ AC ಆನ್ ಮಾಡಿ, ನನ್ನ ಕಾರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಸರ್. ಕ್ಲಾಸಿಕಲ್, ವೆಸ್ಟರ್ನ್ ಎಲ್ಲ ಇದೆ. ನಿಮಗೆ ಯಾವುದು ಇಷ್ಟವೋ ಹೇಳಿ. ಇಲ್ಲ ಅಂದರೆ ನಮ್ಮ ನಗರದ ಬಗ್ಗೆ, ಅದರ ಪ್ರಮುಖ ಸ್ಥಳಗಳ ಬಗ್ಗೆ ಹೇಳು ಅಂದರೂ ಕಾರ್ ಡ್ರೈವ್ ಮಾಡ್ತಾ ಹೇಳ್ತೀನಿ ಅಂದ. ನಂತರ ತಾನೇ ತಡೆದು, ಅಥವಾ ನೀವು ಯಾವುದೂ ಬೇಡ, ಕಣ್ಣು ಮುಚ್ಚಿ ವಿಶ್ರಾಂತಿ ತಗೋತೀನಿ ಅಂದರೂ ಪರವಾಗಿಲ್ಲ ಸರ್ ಎಂದ. ನವೀನ್ ಬಿಸ್ನೆಸ್ ಮ್ಯಾನ್ ಟೂರ್ ಎಂದು ಅನೇಕ ಪ್ರದೇಶಗಳಿಗೆ ಹೋಗುತ್ತಿರುತ್ತಾನೆ. ಆದರೆ ಇಂದು ಕ್ಯಾಬ್ ಡ್ರೈವರ್ ಜೊತೆ ಒಂದು ಹೊಸ ಅನುಭವವಾಗಿತ್ತು. ತಾನು ಇಲ್ಲಿಗೆ ಬರುವ ಮೊದಲು ಇಂತಹ ಡ್ರೈವರನ್ನು ಇಟ್ಟುಕೋ ಎಂದು ಏಕೆ ನಂಬರ್ ಕೊಟ್ಟನೋ ತಿಳಿಯಿತು. ನೀನು ಮೊದಲಿನಿಂದಲೂ ಕಸ್ಟಮರ್ಸ್ಗೆ ಇಂತಹ ಸೇವೆಗಳನ್ನು ಮಾಡ್ತಾ ಇರ್ತೀಯಾ ಎಂದು ಕೇಳಿದ ನವೀನ್. ಮೊದಲು ಇರಲಿಲ್ಲ ಸರ್, ಈಗ 2 ವರ್ಷದಿಂದ ಹೀಗೆ ಮಾಡ್ತಿದ್ದೀನಿ ಅಷ್ಟೆ ಎಂದ ಪ್ರಭು. ಮೊದಲ 5 ವರ್ಷಗಳು ನನಗೆ ಯಾರಾದರೂ ಕಸ್ಟಮರ್ಸ್ ನನ್ನ ಕಾರಲ್ಲಿ ಬರ್ತೀರಾ ಅಂತ ಎದುರು ನೋಡೋದೇ ಕೆಲಸವಾಗಿತ್ತು. ಒಮ್ಮೊಮ್ಮೆ ಯಾರೂ ಕಸ್ಟಮರ್ ಸಿಗದೆ ವಾಪಸ್ಸು ಮನೆಗೆ ಹೋಗ್ತಿದ್ದೆ. ಒಂದು ಸಾರಿ ರೇಡಿಯೋದಲ್ಲಿ ಒಬ್ಬ ಗುರುವಿನ ಪ್ರಸಂಗ ಕೇಳಿದೆ. ನಮಗೆ ಬೇಕಾದ ಅವಕಾಶಗಳನ್ನು ನಾವೇ ಸೃಷ್ಟಿಸ್ಕೋಬೇಕು ಅಂತ ಅವರು ಹೇಳಿದರು. ಸುತ್ತಲೂ ಕತ್ತಲು ತುಂಬಿದೆ ಅಂತ ಯೋಚನೆ ಮಾಡಬಾರದು. ಎಲ್ಲಿಯಾದರೂ ಒಂದು ದೀಪ ಸಿಗುತ್ತಾ, ಅದನ್ನು ಹಚ್ಚಿದರೆ ಬೆಳಕು ಬರುತ್ತೆ ಅಂತ ಯೋಚನೆ ಮಾಡಬೇಕು ಅಂದರು ಅವರು. ಆವತ್ತಿನಿಂದ ನನ್ನ ದಾರಿಯೇ ಬದಲಾಯಿತು. ಈ ಆಲೋಚನೆಯನ್ನು ಮಾಡಿದೆ. ಕಸ್ಟಮರ್ಸ್ಗಳ ಜೊತೆಗೆ ಮೊದಲು ಸ್ನೇಹಪೂರ್ವಕವಾಗಿ ಇರ್ತಿರ್ಲಿಲ್ಲ ನಾನು. ಎಷ್ಟೋ ದೂರದಿಂದ ಹಣ ಖರ್ಚು ಮಾಡಿಕೊಂಡು ಇಲ್ಲಿಗೆ ನೋಡೋಕೆ ಅಂತ ಬರ್ತಾರೆ. ಅವರು ಕಡಿಮೆ ಬಜೆಟ್ನಲ್ಲಿ ಎಲ್ಲಿ ನೋಡಬೇಕು, ಸಾಧ್ಯವಾದರೆ ಏನಾದರೂ ವಸ್ತುಗಳನ್ನು ಕೊಂಡ್ಕೋಬೇಕು ಅಂತ ಎಲ್ಲರೂ ಯೋಚಿಸುತ್ತಾರೆ. ಈ ವಿಷಯದಲ್ಲಿ ಅವರಿಗೆ ಸ್ವಲ್ಪ ಸಹಾಯ ಮಾಡಿದರೆ ಸಾಕು. ಅದನ್ನು ಅವರು ಎಂದಿಗೂ ಮರೆಯೋದಿಲ್ಲ. ನಾನು ಒಬ್ಬಿಬ್ಬರಿಗೆ ಹೀಗೆ ಮಾಡಿದ ಮೇಲೆ ಅವರು ತಮಗೆ ತಿಳಿದವರಿಗೆಲ್ಲ ನನ್ನ ನಂಬರ್ ಕೊಡ್ತಿದ್ರು. ತಮ್ಮ ಬಂಧು ಮಿತ್ರರು ಇಲ್ಲಿಗೆ ಬಂದರೂ ನನ್ನ ಸಹಾಯ ಕೇಳ್ತಿದ್ರು. ಆಮೇಲೆ ಅದೇ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋದೆ. ಈಗ ನನಗೆ ಯಾವ ಟ್ಯಾಕ್ಸಿ ಸರ್ವಿಸ್ನಲ್ಲಿಯೂ ಮೆಂಬರ್ಶಿಪ್ ಇಲ್ಲ. ಅವರು ಯಾರಾದರೂ ಕಸ್ಟಮರ್ಸ್ ಕಳಿಸ್ತಾರೆ ಅಂತ ನಾನು ಯೋಚಿಸಬೇಕಾಗಿಲ್ಲ. ಈಗ ಎಷ್ಟೊಂದು ಜನ ನನ್ನನ್ನೇ ಕೇಳಿಕೊಂಡು ಬರ್ತಾರೆ. ಅಂದರೆ ಎಲ್ಲರಿಗೂ ಸರ್ವಿಸ್ ಮಾಡೋಕ್ಕೆ ಆಗದೆ ನನ್ನ ಇನ್ನಿಬ್ಬರು ಸ್ನೇಹಿತರಿಗೆ ಅವಕಾಶ ಕೊಡ್ತಿದ್ದೀನಿ. ಅವರಿಗೂ ಇದೇ ರೀತಿ ಕಸ್ಟಮರ್ಸ್ನನ್ನು ನೋಡಿಕೊಳ್ಳೋಕೆ ಹೇಳಿದ್ದೀನಿ. 2 ವರ್ಷದಲ್ಲಿ ನನ್ನ ಆದಾಯ ಮೊದಲಿಗಿಂತ 2ರಷ್ಟಾಗಿದೆ ಎಂದ ಪ್ರಭು. ಅವನ ಮಾತುಗಳನ್ನು ಕೇಳಿ ನವೀನನಿಗೆ ಆಶ್ಚರ್ಯವಾಯಿತು. ಒಬ್ಬ ಕ್ಯಾಬ್ ಡ್ರೈವರ್ ಇಂತಹ ಜೀವನದ ಪಾಠಗಳನ್ನು ಹೇಳಿದ್ದು ಅವನನ್ನು ಆಕರ್ಷಿಸಿತು. ತನ್ನ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಮಾಡಲು ಕೆಲವು ಪಾಠಗಳನ್ನು ಕಲಿತುಕೊಂಡಂತೆ ಅನಿಸಿತು. ತಮ್ಮ ಮಿತಿಗಳನ್ನು ಅರಿತು ಬೇಸರ ಮಾಡಿಕೊಳ್ಳುವುದು, ಈ ಸಮಾಜ ನಮಗೆ ಒಳ್ಳೆಯ ಅವಕಾಶಗಳನ್ನು ಕೊಡಲಿಲ್ಲ ಅಂತ ನಿರಾಶೆಯಿಂದ ಬೈದುಕೊಳ್ಳುವುದಲ್ಲ. ಅವಕಾಶಗಳನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ಅವು ನಮ್ಮ ಸುತ್ತಲೂ ಇರುತ್ತವೆ. ಆದರೆ ನಮ್ಮನ್ನು ನಾವು ಸ್ವಲ್ಪ ಬದಲಾಯಿಸಿಕೊಳ್ಳಬೇಕಷ್ಟೆ. ಆಗ ಅವಕಾಶಗಳೇ ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಧನ್ಯವಾದಗಳು.